ಸರ್ ಫೈನ್ ಸರಿ. ಈಗ ಈ ಜಿಯೋದನ್ನೇ ಹೇಳುವಾಗ ಈ ಏರ್ಟೆಲ್ ಜಿಯೋ ಇಬ್ರೇ ಇರೋದು. ನಾವೆಲ್ಲರೂ ಫೋನ್ ಯೂಸ್ ಮಾಡ್ತಾ ಇದ್ದೀವಿ. ನೀವು ಕೂಡ ಫೋನ್ ಯೂಸ್ ಮಾಡ್ತಾ ಇದ್ದೀರಾ. ಯೂಸೇಜ್ ಆರ್ ₹1000 ಆದ್ರೆ ನಾವು ಮಾತಾಡ್ಬೋದು. ಇವತ್ತಿನ ದಿನ ಸರ್ ಆಗುತ್ತಲ್ವಾ ಬೆಲೆ ಸರ್? ಏರಿಕೆಗಳಾಗ್ಬಿಡುತ್ತೆ ಸರ್. ಹಾಗಾದ್ರೆ ಹೆಂಗ್ ಬದಲಾಗುತ್ತೆ ಅನ್ನೋದು ಗೊತ್ತಾ? ನನ್ನಪ್ಪ ಸೌದಿನಲ್ಲಿರುವಾಗ ₹50,000 ಟೆಲಿಫೋನ್ ಬಿಲ್ಲೇ ಕಟ್ತಾ ಇದ್ರು. ವಾಟ್ಸಪ್ ಫ್ರೀಯಾಗಿ ಮಾತಾಡ್ತಾ ಇದ್ರು. ನನಗೆ ಏನಪ್ಪಾ ಯೂಸೇಜ್ ಇದೆ? ಇದು ಯಾಕಂದ್ರೆ ಎಂದಿಗೂ ಇದೇ ಸಂದೇಹನೇ ಇರೋದೇ ಇಬ್ರೇ ಪ್ಲೇಯರೇ. ನಾಳೆ ನನಗೆ ದುಡ್ಡು ಜಾಸ್ತಿ ಆಯ್ತು ಅಂತಂದ್ರೆ ನಾನು ಸ್ಟಾರ್ಲಿಂಕ್ ಯೂಸ್ ಮಾಡ್ತೀನ, ಇದನ್ನ ಯೂಸ್ ಮಾಡ್ತೀನ. ಈಗ ನನಗೆ ನನ್ನ ಫೋನ್ ಬಿಲ್ಲು ಒಂದು 50,000ಕ್ಕಿಂತ ಮೇಲೆ ಆಗೋಯ್ತು ಅಂತಂದ್ರೆ ಡಾಟಾ ಕಮ್ಯುನಿಕೇಶನ್ ಅಲ್ಲಿ ರೀಸೇಲ್ ಮಾಡ್ಕೋತೀನಲ್ವಾ? ಓಕೆ ಸರ್. ಟಾಟಾ ಕ್ಯಾಪಿಟಲ್ ಈಗ ಆಲ್ಮೋಸ್ಟ್ ನಿಯರ್ ಟು IPO ಪ್ರೈಸ್‌ಗೆ ಬಂದ್ಬಿಟ್ಟಿದೆ. ಇನ್ನೂ ಕೂಡ ಇಳಿಯುತ್ತೆ. ಬುಕ್ ವ್ಯಾಲ್ಯೂ ಎಷ್ಟು, ಹೌ ಮೆನಿ ಟೈಮ್ಸ್ ಬುಕ್ ವ್ಯಾಲ್ಯೂ ಅನ್ನೋದನ್ನ ನೋಡಿ. ಇಟ್ಸ್ ನಾಟ್ ಈವನ್ ಬಿಲೋ 2 ಟೈಮ್ಸ್ ಬುಕ್ ಅಂತಂದ್ರೆ ಇದನ್ನೆಲ್ಲ ನೋಡ್ಬೋದು. ಲೋ 2 ಟೈಮ್ಸ್ ಬುಕ್ಕು. ಈಗ 3 ಟೈಮ್ಸ್ 4 ಟೈಮ್ಸ್ ಬುಕ್ ಇರುತ್ತೆ. ಯಾಕಂತಂದ್ರೆ ಈಗ ನೀವು ಈ HDFC ಬ್ಯಾಂಕು 1.9 ಹೌದು, ಅದಕ್ಕೆ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇಲ್ಲೂ 2, 1, 2 ಅಂತ. ಸರ್ ನನಗೆ ಈ HDFC ನಲ್ಲಿ ಏನೊಂದು ಸಂದೇಹ ಅಂತಂದ್ರೆ ಲಾಸ್ಟ್ 1 ಇಯರ್ ಅಲ್ಲಿ HDFC 25% ಕರೆಕ್ಟ್ ಆಗಿದೆ. ಲಾಸ್ಟ್ 5 ಇಯರ್ಸ್ ಅಲ್ಲಿ ರಿಟರ್ನ್ ನೋಡಿದ್ರಿ ಅಂತಂದ್ರೆ ಅವರೇಜ್ 2% ಇರೋದು. HDFC ಬ್ಯಾಂಕ್ ಜೊತೆ ಇದು ಮರ್ಜ್ ಮಾಡಿದ್ರು. ಅದರಿಂದನೇ ಈ ಆದಿತ್ಯ ಪುರಿನ ಹೊರಗಡೆ ತಳ್ಳಿದ್ರು. HDFC ವಾಸ್ ಟ್ರಬಲ್ ಇನ್ ಗೋಯಿಂಗ್ ಡೌನ್ ಅಂಡ್ ರಿಯಲ್ ಎಸ್ಟೇಟ್ ಅಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ರೆ ರಿಯಲ್ ಎಸ್ಟೇಟ್ ಅಲ್ಲಿ ದೊಡ್ಡ ಪ್ರಾಬ್ಲಮ್ ಇದೆ. ಹಲವು ಬಿಲ್ಡರ್ ಲೋನ್ ಅವರಿಂದ ರಿಕವರ್ ಮಾಡೋದಕ್ಕೆ ಆಗದೇ ಇರೋ ರೀತಿ ಇತ್ತು. ಅದರಿಂದ ಇವ್ರ ಜೊತೆ ಮರ್ಜ್ ಮಾಡ್ಬಿಟ್ಟೆ. ಲಾಟ್ ಆಫ್ ಬ್ಯಾಡ್ ಲೋನ್ ಲೋನ್ HDFC. ಇವ್ರು ಏನ್ ಅನ್ಕೊಂಡ್ರು ಅಂತಂದ್ರೆ ಬ್ಯಾಂಕ್ ಅಂದ್ರೆ ಈಸಿಯಾಗಿ ಡೆಪಾಸಿಟ್ ಬರುತ್ತೆ ಅಂತ ಅನ್ಕೊಂಡ್ರು. ಡೆಪಾಸಿಟ್ ಬಂದಿಲ್ಲ. ಈ ಸಮಯ ನೋಡಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಹಾಕಿ ಎಲ್ಲಾ ಡೆಪಾಸಿಟ್ ಅದ್ರಲ್ಲಿ ಹೊರಟಾಯ್ತು. ರೈಟ್ ಆರು ಡೆಪಾಸಿಟ್ ಶಾರ್ಟೇಜ್. ಈಗ ಪ್ರಶ್ನೆ ಇರೋದೇ ಮ್ಯೂಚುವಲ್ ಫಂಡ್ ಬಗ್ಗೆನೇ ಸರ್. ಮ್ಯೂಚುವಲ್ ಫಂಡ್ ಮಾತ್ರ 6 ವರ್ಷಕ್ಕೆ ಮುಂಚೆ ಹಾಕ್ದಂತ ಲಾಸ್ ಹೊರಟೋಯ್ತು. ಹೌದು ಸರ್. ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ದುಡ್ಡು ಇಡ್ತೀಯಾ, ಇನ್ನು ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಇಡ್ತೀಯಾ? ನಾನು ಇನ್ವೆಸ್ಟ್ಮೆಂಟ್ ಅನ್ನು ಹೇಳ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ನಾನು ಕೇಳ್ತಾ ಇರೋದು. ಮ್ಯೂಚುವಲ್ ಫಂಡ್ ಅಲ್ಲಿ ನೀನು ಎಲ್ಲ ಒಂದು ಸೇವಿಂಗ್ಸ್ ಇಲ್ದಂಗೆ ಎಲ್ಲಾನು ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿಟ್ಟಿದ್ದೀರಾ. ಈಗ 3 ವರ್ಷದಿಂದ ರಿಟರ್ನ್ ಇಲ್ಲ. ಇವಾಗ ಈಗ ಎಲ್ಲ ಒಂದೇ ಸಮಯದಲ್ಲಿ ತೆಗೆದ್ರಿ ಅಂತಂದ್ರೆ ಇನ್ನೊಂದು 30% ಮಾರ್ಕೆಟ್ ಬೀಳುತ್ತೆ. ಇವುಡ ಲಾಸ್ ಮನಿ ಅಲ್ವಾ? ಬ್ಯಾಂಕ್ ಹಾಕಿದ್ರೆ ಐ ವಾಂಟ್ ಲೂಸ್ ಮನಿ. ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಇರುವಂತ ದುಡ್ಡನ್ನು ಫಿಟ್ ಫಂಡ್ಸ್ ಅಲ್ಲಿ ಇರ್ಬೇಕಾಗಿರುವಂತ ದುಡ್ಡನ್ನು ತೆಗೆದು ನೀವು ಮಂಗತ್ತಾಡಿದ್ದೀರಾ. ಇಲ್ಲ ಸರ್, ಅದನ್ನ ನಾನು ಕೇಳಿಲ್ಲ ಸರ್. ನನ್ನ ಪ್ರಶ್ನೆ ಫಂಡ್ ಅಲ್ಲಿ 3 ವರ್ಷದಿಂದ ನೀವು ಹಾಕಿದ್ರಿ ಅಂತಂದ್ರೆ 0 ರಿಟರ್ನ್. ಅದೇನೇ ಇದ್ದು ಅದೇನೇ HDFC ಅಲ್ಲಿ ಇದೆ. ಈಗ ಕನ್ಸಿಡರ್ ಮಾಡೋದಕ್ಕೆ ಶುರು ಮಾಡಿಲ್ಲ. 6 ತಿಂಗಳಿಂದ ತಾನೇ ಶುರು ಮಾಡಿದ್ಯಾ. ಈಗ ತಾನೇ ಇಳಿತಾ ಇದೆ, ಕನ್ಸಿಡರ್ ಮಾಡ್ತಾ ಇದೆಯಾ? ಇಟ್ ಕ್ಯಾನ್ ಕಮ್ ಟು ಬುಕ್ ವ್ಯಾಲ್ಯೂ ಆರ್ 0.9 ಟೈಮ್ಸ್ ಬುಕ್. ಅಲ್ಲಿಂದ ರಿಬೌಂಡ್ ಆಗಿ 1.8 ಅಂದ್ರೆ ನನಗೆ ದುಡ್ಡು ಡಬಲ್ ಆಗೋಯ್ತಲ್ಲ. ಓಕೆ ಸರ್. ಹಾಗಿದ್ರೆ ಈ ಸೌತ್ ಇಂಡಿಯನ್ ಬ್ಯಾಂಕು, ಕರ್ನಾಟಕ ಬ್ಯಾಂಕು ಇದೆಲ್ಲ ಇಟ್ಟು ನೋಡುವಾಗ ಸೂಪರ್ ಅನ್ನೋ ರೀತಿ ಇದೆ. ಅದೇ ಸ್ಟ್ರಾಟಜಿನೇ ಅನಿಸ್ತಿಲ್ಲ. ಅದೇ ಥರನೇ ನಾವು ಇವತ್ತು ನನಗೆ 5 ಪಟ್ಟು ದುಡ್ಡು ಅದರಲ್ಲಿ ಆ ರೀತಿ ಬರೋವಾಗ ಅದು ಲಂಚ್ ಟೈಮೇ. ಬರೋವಾಗ ಇಲ್ಲಿಂದ 50% ಬಿದ್ರೆ ಅದು ಲಂಚ್ ಟೈಮ್. HDFC ನಲ್ಲಿ ಆದಷ್ಟು ಬೇಗ ಲಂಚ್ ಟೈಮ್ ಬರುತ್ತೆ ಅಂತ ಎದುರು ನೋಡ್ಬೋದು. ನಾನೇನ್ ಹೇಳ್ತೀನಿ ಅಂತಂದ್ರೆ ಮ್ಯೂಚುವಲ್ ಫಂಡ್ ಇಂದ ಒಂದು ಎಕ್ಸಾರ್ಡರ್ಸ್ ಬರುತ್ತೆ ಅಂತ ನಾನು ಎದುರು ನೋಡ್ತಾ ಇದ್ದೀನಿ. ಅಂದ್ರೆ ಎಕ್ಸಾರ್ಡರ್ಸ್ ಅಂತಂದ್ರೆ ಹೊರಗಡೆಯಿಂದ ಬರುವಂತ ಆ ಟೈಮ್ ಬರುತ್ತೆ ಅಂತ ನಾನು ಎದುರು ನೋಡ್ತಾ ಸೊ ಇದ್ದೀನಿ. ಈ ಸಮಯದಲ್ಲಿ ನಾವು ದುಡ್ಡು ಹಾಕೋದನ್ನ ನಿಲ್ಲಿಸಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ಸ್ ಈಗ ಸ್ಟಾಕ್ ಅಲ್ಲಿ ಹಾಕೋದನ್ನ ನಿಲ್ಲಿಸ್ತಾರೆ. ಅವಾಗ ಮಾರ್ಕೆಟ್ ತೆಗಿಬೇಕು ಅಂತ ಅನ್ಕೊಂಡ್ರೆ ಬೀಳುತ್ತೆ. ಬೀಳೋದಕ್ಕೆ ಸಾಧ್ಯತೆ ಇದೆ. ಈಗ ರಿಸಲ್ಟ್ಸ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಸರ್. ಒಂದು 10 ಶೇರು ಅದರಲ್ಲಿ ನೀವೇನ್ ಅನ್ಕೋತಾ ಇದ್ದೀರಾ ಅನ್ನೋದನ್ನ ಹೇಳಿದ್ರಿ ಅಂತಂದ್ರೆ ಸಿಪ್ಲಾ -39% ಅವರ ನೆಟ್ ಪ್ರಾಫಿಟ್ ಇದೆ. ಅದ್ರ ಬಗ್ಗೆ ನಾನು ಚಿಂತೆ ಮಾಡಿಲ್ಲ. ಒಂದ್ ಸ್ವಲ್ಪ ಕರೆಕ್ಟ್ ಆದ್ರೆ ನೋಡೋಣ. 20 PE ಕೆಳಗಡೆ ಇದ್ರೆ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಬಹುದು. ಫೈಲ್ ಓಕೆ ಸರ್. ಇನ್ಫೋಸಿಸ್ ಸರ್ 2% ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಅದು ಸ್ವಲ್ಪ ಅಡ್ಜಸ್ಟ್ ಮಾಡಿದ ಪ್ರಾಫಿಟ್ ರಿಪೀಟ್ ಡಿಪ್ರಿಸಿಯೇಷನ್ ಇದು ದೊಡ್ಡದಾಗಿ ಏನೋ ತಕ್ಕನ ಸೇರಿಲ್ಲ. ಆದ್ರೆ ಇಳಿನೂ ಇಲ್ಲ. ಈಗ ಇಳಿಯುತ್ತೆ ಅನ್ನೋ ಅಂತ ಒಂದು ಭಯನೇ ನಮಗೆ. ಇಳಿದಿಲ್ಲ. ಮ್ಯಾನ್ ಪವರ್‌ನ ಕೂಡ ಕಡಿಮೆ ಮಾಡಿದ್ದಾರೆ. ಮಾಡ್ತಾ ಇದ್ದಾರೆ. ಕರೆಕ್ಟ್ ಆಗಿದೆ. ಕಂಪನಿ ಕನ್ಸಿಡರ್ ಮಾಡಬಹುದು. ಓಕೆ ಸರ್. ಈ IT ಕಂಪನೀಸ್ ಬಗ್ಗೆ ಬರುವಾಗ ನನಗೆ ಒಂದು ಚಿಕ್ಕ ಸಂದೇಹ. ಅಂದ್ರೆ ನೀವೀಗ ಒಂದು ಇದಕ್ಕೆ ಹೋಗ್ತಾ ಇದ್ದೀರಾ ಅಂತಂದ್ರೆ ಸತ್ತು ಹೋಗ್ಬಿಡ್ತೀವಿ ಅನ್ನುವಂತ ಒಂದು ಮೈಂಡ್ ಸೆಟ್ ಅಲ್ಲಿ ಏನೇನ್ ಬೇಕೋ ಅದೆಲ್ಲ ರೆಡಿ ಮಾಡ್ಕೊಡಿ. ಜೀವಂತವಾಗಿ ಇದ್ಬಿಟ್ರೆ ಹೊಡಿತು ಲಕ್ಕಿ ಪ್ರೈಸ್ ಅನ್ನೋ ರೀತಿ ಫೀಲ್ಡ್ ನ ಈಗ IT ಕಂಪನಿನಲ್ಲಿ ನಾವು ಇಟ್ಕೋಬಹುದಾ? ನೆಟ್ಟಾಗಿ ಜೀವಂತವಾಗಿ ಇರ್ತೀರಾ ಕೊಡೋದಕ್ಕೆ ಸ್ವಲ್ಪ ದಿನ ಆಗುತ್ತೆ ಅಂತ ನಾನು ಸರ್ಜರಿಗೆ ಹೋಗೋ ತರ ಅನ್ಕೊಳ್ಳಿ. ಸರ್ಜರಿಗೆ ಹೋಗಿ ಒಂದ್ 2 ತಿಂಗಳು 3 ತಿಂಗಳು ಹಾಸ್ಪಿಟಲ್ ಅಲ್ಲಿ ಇದ್ಬಿಟ್ಟು ಹೊರಗಡೆ ಬರೋ ತರ ಫೀಲ್ ಅಲ್ಲಿ ಹೋಗಿ. ಹೊಡೆದು ಖಾಲಿ ಮಾಡ್ಬಿಡುತ್ತೆ ಅಂತ ಅನ್ಕೊಂತಾ ಇದ್ದಂತ ಒಂದು ಕಡೆ ಅದನ್ನ ಹಾಕಿ ಈ ಒಂದು ಏಟ್ ಕೊಟ್ಟಿದ್ದಾರೆ. ಹೊಡೆದು ಖಾಲಿ ಮಾಡೋದಿಲ್ಲ. ಪಾಯಿಂಟ್ ಅಲ್ಲಿ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಬಿಟ್ರು ಅಂತಂದ್ರೆ ಲಕ್ಕಿ ಪ್ರೈಸ್ ಆಗಿ ಬಂದು ನಿಲ್ಲತ್ತೆ ಎಲ್ರಿಗೂ. ಓವರ್ ಆಲ್ IT ಇಂಡಸ್ಟ್ರಿಗೆ ತಗೋಬಹುದಲ್ವಾ ಸರ್? ಓಕೆ. ಡಾಕ್ಟರ್ ರೆಡ್ಡಿ ಸರ್,
ಪ್ರಾಫಿಟ್ ಚೆನ್ನಾಗಿ 8 ತಂದಿವೆ. 8 ತಂದಿದೆ. ದಟ್ ಇಸ್ ಬಿಕಾಸ್ ಎವಿಲ್ಮೆಂಟ್ ಅಂತ ಒಂದು ಔಷಧಿ ಕಡಿಮೆ ಆಗಿದೆ. ಅವ್ರು ಅನ್ಕೊಂಡಿದ್ದ ರೀತಿ ಕ್ವಿಕ್ಕಾಗಿ ಪ್ರಾಬ್ಲಮ್ ಅವರು ಸುಮಾರು ಸಾಲ್ವ್ ಮಾಡಿ ಹೊರಗೆ ಬಂದಿಲ್ಲ. ಏನಲ್ಲಿ ಪ್ರಾಬ್ಲಮ್ ಇದೆ. ನವೆಂಬರ್ ಡಿಸೆಂಬರ್ವರೆಗೂ ಈ ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಇಟ್ಸ್ ಲಾಂಗ್ ಟೈಮ್. ಲಾಂಗ್ ಟರ್ಮ್‌ಗೆ. ಯಾಕಂತಂದ್ರೆ ಇದು ಸ್ವಿಚ್‌ದಾದ್ಯಂತ ಏನು ದುಡ್ಡದಾಗಿ ಪ್ರೈಸ್ ಏರಿರೋ ತರ ಕಾಣ್ತಾ ರೇಟ್ ಇಲ್ವಲ್ಲ ಸರ್. ಕನ್ಸಿಡರೇಷನ್. ವೇಟ್ ಕನ್ಸಿಡರೇಷನ್ ಸಿಕ್ಬಿಡ್ತು. ಅದಾದ್ಮೇಲೆ ನೆಸ್ಲೆ ಸರ್ ಒಳ್ಳೆ ಪ್ರಾಫಿಟ್ ಇನ್ಕ್ರೀಸ್ ಆಗಿದೆ. ಇದೇ ಅಮೆರಿಕಾದಲ್ಲಿ ನೋಡ್ಕೊಳ್ಳೋಣ. ನೋಡ್ಕೊಳ್ಳೋಣ. ಅವು ಈಗ ಇಂಡಿಯನ್ ನೆಸ್ಲೆ ಇಂಡಿಯನ್ ನೆಸ್ಲೆ ತುಂಬಾ ಕಾಸ್ಟ್ಲಿ. ನೀವು ವ್ಯಾಲ್ಯೂಯೇಷನ್ ಗ್ಯಾಪ್ ನೋಡಿದ್ರಿ ಅಂತಂದ್ರೆ ಹೊಟ್ಟೆ ಹುರಿಯುತ್ತೆ. ಅದರಿಂದ ಅದನ್ನ ಇಂಡಿಯಾದಲ್ಲಿ ಕನ್ಸಿಡರ್ ಮಾಡಬೇಡಿ. ಇಂಡಿಯಾದಲ್ಲಿ ಅಮಿಂಗ್ ನೆಸ್ಲೆ ಐಟಿಸಿ. ಐಟಿಸಿ ಕಣ್ ಮುಚ್ಕೊಂಡು ಕನ್ಸಿಡರ್ ಮಾಡ್ತಾನೆ ಇರ್ಬೋದು. ಕಮಿಂಗ್ ನೆಸ್ಲೆ ಇಸ್ ಐಟಿಸಿ. ಓಕೆ. ಯಾಕೆಂತಂದ್ರೆ ಅದು 8 ಲಕ್ಷ ರೂಪಾಯಿ ಇದೆ ಅವರು ಎಫ್ಎಂಸಿಜಿ ಒಳಗಡೆನೆ ಬರ್ತೀವಿ. 8 ಲಕ್ಷ ಕೋಟಿ ಮಾರ್ಕೆಟ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ 20% ಮಾರ್ಕೆಟ್ ಶೇರ್ ಇರಿದ್ರೇನೆ 1.6 ಲ್ಯಾಕ್. ಎಫ್ಎಂಸಿಜಿ 20,000 ಕೋಟಿನೇ. ಸೊ ದಟ್ ಇಸ್ 8 ಟೈಮ್ಸ್ ಅಂತಂದ್ರೆ ಯು ಆರ್ ಲುಕಿಂಗ್ ಅಟ್ ಎ ಹ್ಯೂಜ್ ಕಂಪನಿ. ಸರ್ ಇವಾಗ್ಲಾದ್ರೂ ಅಟ್ಲೀಸ್ಟ್ ಐಟಿಸಿ ಲಂಚ್ ಟೈಮ್ ಅಲ್ಲಿ ಇಳಿಬೋದಲ್ವಾ ಸರ್? ಅದು ನಿಮ್ಮ ಚಾಯ್ಸ್ ಬಾಯ್ಸ್. ನನ್ನ ಬಾಯಿ ಕಿದಕ್ಬೇಡಿ. ಅದು ಎಷ್ಟು ಇಳಿಯುತ್ತೆ ಅಂತ ನಮ್ಮಿಂದ ಹೇಳೋದಕ್ಕೆ ಆಗಲ್ಲ. ಜನವರಿ ತಿಂಗಳಲ್ಲಿ ಬೀಳೋಕ್ ಶುರುವಾಗಿದ್ದು ಸರ್. ವರ್ಷ ಮುಗ್ದೋಯ್ತು ಸರ್. ಜುಲೈಯೇ ಮುಗ್ದೋಯ್ತು. ನನ್ನ ಪ್ರಕಾರ ಐಟಿಸಿ ಯಾವಾಗೆಲ್ಲ ಚಾನ್ಸ್ ಇರುತ್ತೋ ಅವಾಗ ಮನ್ಸಿರುತ್ತೋ ಕಲ್ಪನೆ ಕನ್ಸಿಡರ್ ಮಾಡ್ತಾನೆ ಇರ್ತೀನಿ. ಅದೇ ಸರ್. ಯಾಕೆಂತಂದ್ರೆ ಈ ವರ್ಷದಲ್ಲಿ 7 ತಿಂಗಳು ಮುಗ್ದೋಯ್ತು. ಅಲ್ಲ, ನನ್ನ ಚಿಂತನೆ ಇಲ್ಲ. ಹಂಗೆ ಇದೆ. ಲಂಚ್ ಟೈಮ್ ಆದ್ರೆ ಹೊರಗಡೆ ನಿಧಾನದ ತಾಳ್ಮೆಯಿಂದ ಮುಗಿಸ್ಬಿಡ್ಬೇಕಲ್ಲ. ಮತ್ತೆ ಇಳಿದ್ರೆ ನೀವು ಅಳ್ಬಾರ್ದು. ಕೋಟ್ರನ್ನ ಮುಗಿಸ್ಕೊಳ್ಳೋಣ ಅಂತ ಇದ್ದೀನಿ ಈ ವರ್ಷಕ್ಕಿರೋದು. ಕೋಟ ಅಂತ ಹೋಗಿ 100 ರೂಪಾಯಿಗೆ ಹೋಯ್ತು ಅಂದ್ರೆ ನೀವು ಅಳ್ಬಾರ್ದು. 100 ರೂಪಾಯಿಗೆ ಹೋಗುತ್ತೆ ಅಂತ ಆನಂದ್ ಸರ್ ಇದು ನೋಡ್ತಾ ಸಿ ಇದ್ದಾರೆ. ಇಸ್ ಅಗೇನ್ ಅಂಡ್ ಅಗೇನ್ ಆನ್ ಸೇಯಿಂಗ್ ಮ್ಯೂಚುವಲ್ ಫಂಡ್ ಇಂದ ಲೀಕ್ ಆಗುವಾಗ ಯಾವ್ದು ಹೇಗ್ ಹೋಗುತ್ತೆ ಅಂತ ಯಾರಿಂದಾನು ಹೇಳೋದಕ್ಕಾಗಲ್ಲ. 63 ರೂಪಾಯಿನಲ್ಲಿ ನಾನು PCS ನೋಡಿದ್ದೀನಿ. ಐಟಿಸಿನೇ ನಿಮ್ಗೆ 145 ರೂಪಾಯಿ ಹೇಳಿದೆ ಸರ್. ಸರ್ ನಾನು ನೋಡಿದ್ದೀನಿ. ಅದರಿಂದ ಯು ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಓಕೆ ಸರ್. ಇನ್ನು ತುಂಬಾ ಪ್ರಶ್ನೆಗಳು ಅಂದ್ರೆ ಈ ಒಂದೊಂದು ಸ್ಟಾಕು ಇದೆ ಸರ್. ವೆಡ್ಡಿನಲ್ಲಿ ಮಾತ್ರ ಫೈನಲಿ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಈ ಟ್ಯಾರಿಫ್ ಹಾಕಿದ್ರಲ್ಲ ಸರ್ ಟ್ರಂಪ್. ಸೊ ಆ ಟ್ರಂಪ್ ಟ್ಯಾರಿಫ್ ಹಾಕಿರೋದ್ರಲ್ಲಿ ಈ ಡಾಕ್ಟರ್ ರೆಡ್ಡಿ ಒಟ್ಟರಾಗಿ ಏಟ್ ತಿಂದಿದೆ ಅನ್ನೋಂತ ಒಂದು ವಿಷಯ. ಅವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಟ್ಯಾರಿಫ್ ನಾನು ಪಾಸ್ ಮಾಡ್ಬಿಡ್ತೀನಿ ಅಂತ ಅದು ಹೇಳ್ತಾ ಇದ್ದಾರೆ. ಟ್ಯಾರಿಫ್ ಬರ್ಲಿ ಬಾಸ್. 27, 28, 29 ಅಂತ ಹೇಳ್ತಾ ಇದ್ದಾರೆ. ಟ್ರಂಪ್ ಎಷ್ಟು ಸಲ ಬದಲಾಯಿಸಿ ಅಡುತ್ತಾರೇನೋ ಗೊತ್ತಿಲ್ಲ. ಸೊ ಲೆಟ್ ಅಸ್ ಬಿ ಪೇಷಂಟ್. ಇವತ್ತಿಗೆ ಟ್ಯಾರಿಫ್ ಇಲ್ಲ. ಈ ಪ್ರಶ್ನೆ ಏನಾದ್ರು ಸರಿನಾ ಅಂತ ನೀವು ಹೇಳಿದ್ರೆ ಸ್ವಲ್ಪ ಈಸಿಯಾಗಿರುತ್ತೆ ಸರ್. ಅರ್ಥದಲ್ಲಿ ಹಾಕೊಳ್ಳೋ ರೀತಿ ಇರುತ್ತೆ. ಅದೇ ಸರ್ ಪ್ರಶ್ನೆ. ಇನ್ಫ್ಲೇಷನ್ ಅಂದ್ರೆ ಆ ಕನ್ಸ್ಯೂಮರ್ ಹತ್ರ ನಾನು ಪಾಸ್ ಮಾಡ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಟ್ಯಾರಿಫ್ 100% ಹಾಕಿದ್ರೆ ಔಷಧಿ ಬೆಲೆ ಇರುತ್ತೆ. 40% US ಗೆ ಕೊಡ್ತಾ ಇದ್ದಾರೆ. ಈ ರೀತಿ ಇರೋದ್ರಿಂದ US ಅಲ್ಲೇ ಔಷಧಿ ಬೆಲೆ ದೊಡ್ಡದಾಗಿ ಇರುತ್ತೆ. ಅದು ಆಬ್ವಿಯಸ್ ಆಗಿ ಆ ಕನ್ಸ್ಯೂಮರ್ಗೆ ಕೂಡ ದೊಡ್ಡದಾಗಿ ಆಗುತ್ತೆ ಅನ್ನೋವಾಗ ಇನ್ಫ್ಲೇಷನ್ ದೊಡ್ಡದಾಗಿ ಏಟ್ ತಿನ್ನತ್ತೆ. ಆ ರೀತಿ ನೋಡುವಾಗ ಅದು ಇನ್ನೂ ಅವ್ರಿಗೆ ಪ್ರೆಷರ್ ತಾನೆ ಸರ್. ಪ್ರೆಷರ್ ಇನ್ಫ್ಲೇಷನ್ ಯಾವಲ್ಲದು ಒಂದಿಬ್ರು ಫೋಟೋ ಕೇಸ್ ಅಂತ ಹಾಕ್ತಾರೆ. 6 ತಿಂಗಳಲ್ಲಿ ಇದು ರಿಸಾಲ್ವ್ ಆಗ್ಬಿಡುತ್ತೆ. ಓಕೆ ಸರ್, ಫೈನ್. ಥ್ಯಾಂಕ್ ಯು ಸರ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ, ಅವರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.